ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣದ ವಿಚಾರ ಇದಾದ ನಂತರ ಈ ಬಾರಿಯ ಐಪಿಎಲ್ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಅದಕ್ಕೆ ಬಹುತೇಕ ಇವತ್ತು ಉತ್ತರ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಆರ್ಸಿಬಿ ಫ್ಯಾನ್ಸ್ಗೆ ಸಿಹಿ ಸುದ್ದಿಯನ್ನು ಕೊಡುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಕುತೂಹಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ? ಡಿಸಿಎಂ ಡಿಕೆಶಿ ಇಂದಲೇ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತಂತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿಗೆ ಮನವಿಯನ್ನ ಕೆಎಸ್ಸಿಎ ಅಧ್ಯಕ್ಷರು ಮಾಡಿಕೊಂಡಿದ್ದಾರೆ. ಕೆಎಸ್ಸಿಎ ಮನವಿಗೆ ಸಕಾರಾತ್ಮಕವಾಗಿ ಸಿಎಂ ಡಿಸಿಎಂ ಸ್ಪಂದಿಸಿದ್ದಾರೆ. ಗುಡ್ ನ್ಯೂಸ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳಿದ್ದಾರೆ. ಹಾಗಾದರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಆರ್ಸಿಬಿ ಫ್ಯಾನ್ಸ್ಗೆ, ಕ್ರಿಕೆಟ್ ಅಭಿಮಾನಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಡುತ್ತಾ ಅಂತ. ಕೆಎಸ್ಸಿಎ ಎಲೆಕ್ಷನ್ ಸಂದರ್ಭದಲ್ಲಿಯೇ ಈ ರೀತಿಯ ಒಂದು ಹಿಂಟನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ರು. ನಿನ್ನೆ ಫಾರ್ಮ್ಯಾಲಿಟೀಸ್ಗೆ ಕೆಎಸ್ಸಿಎ ಅಧ್ಯಕ್ಷರು ಹೋಗಿ ಸಿಎಂ ಡಿಸಿಎಂ ಅವರಿಗೆ ಹೂಗುಚ್ಛ ಕೊಟ್ಟು ಭೇಟಿ ಮಾಡಿ ಈ ರೀತಿಯ ಒಂದು ಪ್ರಪೋಸಲ್ ಅನ್ನು ಮುಂದಿಟ್ಟು ಬಂದಿದ್ದಾರೆ. ಪಾಸಿಟಿವ್ ಆಗಿಯೇ ರೆಸ್ಪಾನ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಲ್ಲ, ಐ ಡೋಂಟ್ ನೋ, ಲೆಟ್ ದ ಕ್ಯಾಪ್ ಬರಲಿ, ಬಿಲ್ ಬರಲಿ. ಅಲ್ಲಿ ಬಂದಾಗ ಸಮರ್ಪಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ನಮ್ಮ ಡಿಸಿಎಂ ಸಾಹೇಬ್ರು ಏನಿದ್ದಾರೆ ಅದನ್ನ ಮಾತನಾಡ್ತಾರೆ. ಅದ್ರ ಬಗ್ಗೆ ಅವರೇ ಜಾಸ್ತಿ ಚೆಲ್ತಾರೆ. ಅದ್ರ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ಇಂದ ನಿಮ್ಗೆ ಹೇಳ್ತೀವಿ ನಾವು. ಅಲ್ಲ, ಐ ಥಿಂಕ್ ಇಟ್ಸ್ ಬೇಸಿಕಲಿ ಯಾವುದು ಅದಾಗಿರ್ತಕ್ಕಂಥ ಇನ್ಸಿಡೆಂಟ್ ಇಟ್ಸ್ ವೆರಿ ಸ್ಯಾಡ್. ಅದಕ್ಕೆ ನಮ್ಮೆಲ್ಲ ಏನೋ ನಾವು ಅದಕ್ಕೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ನಾವೆಲ್ಲ ತಲೆ ಏನೋ ಬಾಗ್ತೀವಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇನ್ನು ಲಾರ್ಜರ್ ಇಂಟ್ರೆಸ್ಟ್ ನೋಡಬೇಕಾಗುತ್ತೆ. ಅದನ್ನ ಯಾವ ರೀತಿ ಕ್ಯಾಬಿನೆಟ್ ಎಲ್ಲ ಕೊಲೀಗ್ಸ್ ಏನು ಮಾತನಾಡ್ತಾರೆ ನೋಡಿ ಹೇಳ್ತೀನಿ. ಇಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದು ಸ್ವಲ್ಪ ನಮಗೆ ಭಾವನೆಗಳು ಇದೆ. ಯಾಕಂದರೆ ಸುಮಾರು 10-12 ಜನ ಇವತ್ತು ಅಲ್ಲಿ ಏನು ಮರಣ ಹೊಂದಿದ್ರು, ಕಾಲ್ತುಳಿತದಲ್ಲಿ ಮರಣ ಹೊಂದಿದ್ರು. ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಇವತ್ತು ಅವರು ಏನು ಸ್ಟೇಡಿಯಂನ ಏನು ಇವತ್ತು ಆಯ್ಕೆಯಾಗಿರುವಂಥ ವೆಂಕಟೇಶ್ ಪ್ರಸಾದ್ ಮತ್ತು ಅವ್ರ ತಂಡ ಏನು ಆಯ್ಕೆಯಾಗಿ ಬಂದಿದ್ದಾರೆ, ಅಲ್ಲಿಯ ಅವರೆಲ್ಲರೂ ಇವತ್ತು ಏನು ಬೇಕು ಅಂತ ಒಂದು ಕೇಳಿದಾರಂತೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ. ರಾಜ್ಯ ಸರ್ಕಾರ ಅದು ಏನು ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಮತ್ತೊಂದು ಸ್ಟೇಡಿಯಂ ಕಟ್ಟಬೇಕಾದ್ರೆ ಭಾಳ ವರ್ಷಗಳಾಗುತ್ತೆ. ಅಲ್ಲಿವರೆಗೆ ಯಾವುದೇ ತಂಡಗಳು ಆಟ ಆಡೋಕ್ಕಾಗಲ್ಲ, ಕ್ರಿಕೆಟ್ ಆಡೋಕ್ಕಾಗಲ್ಲ. ಅಭಿಮಾನಿಗಳು ಇದ್ದೇ ಇರ್ತಾರೆ. ಆದರೆ ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಆ ಒಂದು ಘಟನೆಯನ್ನು ಮತ್ತೆ ನೆನಪಿಡ್ಕೊಂಡು ಮುಂದುವರಿಸಬೇಕನ್ನೋದು ನನ್ನದೊಂದು ಅಭಿಪ್ರಾಯ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಆರ್ಸಿಬಿಯ ಅಭಿಮಾನಿಗಳಿಗೆ ಒಂದು ಕಾತುರ ಇದೆ, ಈ ಬಾರಿಯ ಮ್ಯಾಚು ಬೆಂಗಳೂರಿನಲ್ಲಿ ನಡೆಯುತ್ತಾ ಅಂಥೇಳಿ. ಬಟ್ ಈ ಕಾಲ್ತುಳಿತದ ಪ್ರಕರಣ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿತ್ತು, ಕೋರ್ಟ್ನಲ್ಲಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳಬಹುದು? ಒಂದೇ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂಥೇಳಿ? ಪ್ರಮುಖವಾಗಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವಂತಹ ಸುಳಿವನ್ನು ಕೊಟ್ಟಿದ್ದಾರೆ. ಆದರೆ ತಕ್ಷಣಕ್ಕೆ ಆಗುತ್ತಾ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಕಾನೂನಾತ್ಮಕ ಸಮಸ್ಯೆ ಜೊತೆಗೆ ಎಲ್ಲ ಒಂದು ಕಡೆ ಆ ಒಂದು ಫಿಟ್ನೆಸ್ ಪರೀಕ್ಷೆಯಲ್ಲೂ ಕೂಡ ಆ ಒಂದು ಸ್ಟೇಡಿಯಂ ಒಂದು ರೀತಿಯಲ್ಲಿ ಪಾಸ್ ಆಗುತ್ತಾ ಅನ್ನೋದು ಈಗ ಬಹುದೊಡ್ಡ ಕುತೂಹಲ ಇರತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಯಿಂದ ಕೂಡ ಒಂದು ರೀತಿಯಲ್ಲಿ ಕೆಎಸ್ಸಿಎಗೆ ಔಪಚಾರಿಕವಾಗಿ ಒಂದು ನೋಟಿಸನ್ನು ಕೊಟ್ಟು ಆ ಒಂದು ಫಿಟ್ನೆಸ್ ಪರೀಕ್ಷೆ ಬಗ್ಗೆ, ಅಂದರೆ ರಚನಾತ್ಮಕವಾಗಿ ಸಮಗ್ರವಾದಂಥ ಫಿಟ್ನೆಸ್ ಪರೀಕ್ಷೆಯ ಬಗ್ಗೆ ನಮಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿದೆ. ಹಾಗಾಗಿ ಅವರು ಯಾವ ರೀತಿ ವರದಿಯನ್ನು ಕೊಡ್ತಾರೆ ಅಂತ, ಅಂದರೆ ಗೇಟ್ಗಳ ವಿಚಾರದಲ್ಲಿ, ಜೊತೆಗೆ ಎಲ್ಲ ಒಂದು ಕಡೆ ಆ ಒಂದು ಕೆಪಾಸಿಟಿ ವಿಚಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಪಾರ್ಕಿಂಗ್ ವಿಚಾರದಲ್ಲಿ, ಇದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಮನದಟ್ಟು ಮಾಡಿಕೊಟ್ಟು ವರದಿಯನ್ನು ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡು ಕೆಎಸ್ಸಿಎ ಮತ್ತು ಏನು ತೆಗೆದುಕೊಳ್ಳಬಹುದು, ಯಾವ ರೀತಿ ಆಲ್ಟರ್ನೇಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ವರದಿಯನ್ನು ಕೊಟ್ಟ ಬಳಿಕ ಅದನ್ನು ಕೂಲಂಕುಷವಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ಮೈಕಲ್ ಡಿ ಕುನ್ನಾ ಅವರ ವರದಿಯ ಪ್ರಕಾರ ಎಲ್ಲೋ ಒಂದು ಕಡೆ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಈ ಒಂದು ಸ್ಟೇಡಿಯಂ ಇಲ್ಲ, ಮತ್ತೆ ಕೆಪಾಸಿಟಿಗಿಂತ ಜಾಸ್ತಿ ಒಂದು ರೀತಿಯಲ್ಲಿ ಜನರು ಸೇರುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅದು ಸಿಟಿಯ ಒಂದು ರೀತಿಯಲ್ಲಿ ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿಸೋದಕ್ಕೆ ಆ ಒಂದು ಸ್ಟೇಡಿಯಂ ಯೋಗ್ಯ ಅಲ್ಲ ಅಂತಲೂ ಕೂಡ ಈಗಾಗಲೇ ಅವರು ವರದಿಯಲ್ಲೂ ಕೊಟ್ಟಿದ್ದಾರೆ ಮತ್ತು ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈ ಸ್ಟೇಡಿಯಂನ ಬೇರೆ ಕಡೆ ನೀವು ವರ್ಗಾಯಿಸಬೇಕು, ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ. ಆ ಕಾರಣಗಳಿಗೋಸ್ಕರವಾಗಿ ಆನೇಕಲ್ ಸಮೀಪ ಆ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಸ್ಟೇಡಿಯಂನ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆ ಪ್ರೋಸೆಸ್ ಬಹಳ ವರ್ಷಗಳ ಕಾಲ ಹಿಡಿಯುತ್ತೆ. ಹಾಗಾಗಿಯೇ ಎಲ್ಲ ಒಂದು ಕಡೆ ಈಗಾಗಲೇ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಹೇಳಿದ್ದಾರೆ. ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು. ಆದರೆ ಎಸ್.ಆರ್. ವಿಶ್ವನಾಥ್ ಅವರು ಮಾತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯಗಳನ್ನು ನಡೆಸಬಾರದು ಅಂತ ಕೂಡ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಹಾಗೆ ಎಲ್ಲವನ್ನು ಕೂಡ ಒಳಗೊಂಡಂತೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡಬೇಕು ಪ್ರೇಮ್. ಓಕೆ.
ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.